ತಾರ ಕೇಳುವಷ್ಟ ಟೇಬಲ್ ಮೇಲೆ ಡ್ರೆಸ್ ಜೊತೆ ಮನು ಹತ್ರ ಹೋಗ್ತಿದ್ದೀನಿ, ಫ್ರೆಶ್ ಆಗಿ ಬಂದುಬಿಡು ಅಂತ ಬರೆದಿದ್ದು ಚೀಟಿ ಕೂಡ ಕಾಣಿಸ್ತು. ಸಣ್ಣದಾಗಿ ನಕ್ಕು ಶವರ್ಗೆ ಹೋದ. ರೆಡಿಯಾಗಿ ಮನುಗೆ ಟ್ರೀಟ್ಮೆಂಟ್ ನಡೆಯೋ ಜಾಗಕ್ಕೆ ಹೋದ. ಅಷ್ಟರಲ್ಲಿ ಆಯುರ್ವೇದ ವೈದ್ಯರು ಲೇಡಿ ಅಸಿಸ್ಟೆಂಟ್ ಜೊತೆ ಎಲೆಗಳ ರಸ, ವನಮೂಲಿಕೆ ತೈಲದಿಂದ ಇಂಥ ಪ್ರೆಷರ್ ಕೊಡ್ತಾ ಮಸಾಜ್ ಮಾಡಬೇಕಂತ ವಿವರಿಸ್ತಿದ್ರೆ ಪಕ್ಕದಲ್ಲಿದ್ದ ಶಂಕರ್ ಕೈನ ಗಟ್ಟಿಯಾಗಿ ಹಿಡ್ಕೊಂಡು ಮನು, ಭಯ ಆಗ್ತದೆ ಶಂಕರ್ ಅಂದ್ಲು. ಭಯಪಟ್ಟರೆ ಈಗ ಮನು ಸ್ವಲ್ಪ ತಡ್ಕೊ, ನಿನಗೆ ನೋವು ಗೊತ್ತಾದ ತಕ್ಷಣ ಹೇಳು, ನಾನೇನು ಪಕ್ಕದಲ್ಲಿ ಇರ್ತೀನಿ ಅಂತ ಸಮಾಧಾನವಾಗಿ ಹೇಳ್ತಿದ್ರು. ಇದಕ್ಕೆಲ್ಲ ಕಾರಣ ತಾನೇ ಎಂಬ ಅಪರಾಧ ಪ್ರಜ್ಞೆಗಿಂತ ಹೆಚ್ಚಿನ ನೋವು ಅವನಲ್ಲಿತ್ತು. ತಾರಕ್ ಬಂದ. ಡಾಕ್ಟರ್ ಜೊತೆ ಮಾತಾಡ್ತಿದ್ದಾನೆ. ಅಷ್ಟರಲ್ಲಿ ಮನು ಹಳೆ ರಿಪೋರ್ಟ್ಸ್ ನೋಡಿ, ಡಾಕ್ಟರ್ಸ್ ಅವಳು ಬಿದ್ದಿದ್ದರಿಂದ ಮೂಳೆಗಳು ಕ್ರ್ಯಾಕ್ ಆಗಿ ಸೆಟ್ ಆಗಿದೆ, ಕಾಲುಗಳ ಶಕ್ತಿ ಇಲ್ಲದೆ ನಡೆಯೋದಕ್ಕಾಗ್ತಿಲ್ವೇ ಹೊರತು ಸಂಪೂರ್ಣವಾಗಿ ಪಾರ್ಶ್ವವಾಯು ಹೊಡೆದಿಲ್ಲ ಅಂತ ನಿರ್ಧಾರಕ್ಕೆ ಬಂದು ಅದೇ ವಿಷಯವನ್ನು ಹೇಳಿದ್ರು. ನಮ್ಮ ಪ್ರಯತ್ನ ನಾವು ಮಾಡ್ತೀವಿ, ನೀವು ಧೈರ್ಯವಾಗಿರಿ ಅಂತ ಹೇಳಿ ಮನುಡನ್ನು ಥೆರಪಿ ರೂಮ್ನೊಳಗೆ ಕರ್ಕೊಂಡು ಹೋಗ್ತಿದ್ರೆ ಒಬ್ಬಳೇ ಹೋಗಲ್ಲ ಅಂದ್ಲವಳು. ಆಗಲೇ ಇಂಗ್ಲೀಷ್ ಮದ್ದುಗಳಿಂದ ಕಳೆದ 3 ವರ್ಷಗಳಿಂದ ಬೇಸತ್ತು ಹೋಗಿರೋದಷ್ಟೇ ಅಲ್ಲದೆ ತೀವ್ರವಾದ ಬಾಧೆಯನ್ನು ನೋವನ್ನು ಅನುಭವಿಸ್ತಿರೋ ಮನುಗೆ ಇವಾಗ ಮತ್ತೆ ಇಲ್ಲಿ ಏನು ಮಾಡ್ತಾರೋ ಅಂತ ಭಯ. ಲಹರಿ ಮನು ಕೈ ಹಿಡ್ಕೊಂಡು, ಅಣ್ಣನ ಜೊತೆ ನೀನು 7 ಹೆಜ್ಜೆ ಒಟ್ಟಿಗೆ ಇಡಬೇಕಂತ ಆಸೆ ಇದೆಯೋ ಇಲ್ವೋ ಮನು ಅಂದ್ಲು. ಇದೆ ಅಂತ ಕಣ್ಣೀರಿನಿಂದ ತಲೆ ಆಡಿಸಿದ್ಲು. ನಾವೆಲ್ಲರೂ ನಿನ್ನ ಜೊತೆಯಾಗಿದ್ದೀವಿ, ಏನೂ ಆಗಲ್ಲ, ಪ್ರಶಾಂತವಾಗಿರು ಅಂತ ಧೈರ್ಯ ಹೇಳಿ, ನೀನು ಬೇಗ ಗುಣ ಆದರೆ ನಾವೆಲ್ಲರೂ ಟ್ರೆಕ್ಕಿಂಗ್ ಹೋಗೋಣ ಸರಿನಾ ಅಂತ ಅವಳಲ್ಲಿ ಧೈರ್ಯ ತುಂಬಿ ಟ್ರೀಟ್ಮೆಂಟ್ಗೆ ಸಹಕರಿಸುವಂತೆ ಮೋಟಿವೇಟ್ ಮಾಡಿ ಕಳಿಸಿ ಹೊರಗೆ ಬಂದಳು. ತಾರಕ್ ತನ್ನ ಟ್ರೀಟ್ಮೆಂಟ್ಗಾಗಿ ಹೋಗ್ತಿದ್ರೆ ಶಂಕರ್ ಅಲ್ಲೇ ಇರ್ತೀನಿ ಎಂದಿದ್ದರಿಂದ ತಾರಕ್ ಜೊತೆ ಹೋದ್ಲು. ಅವನಿಗೂ ಎಲ್ಲ ಟೆಸ್ಟ್ಗಳು ಮಾಡಿದ್ಮೇಲೆ ತಲೆಗೆ ಸಂಬಂಧಿಸಿದ ವಿಷಯ ಆಗಿದ್ದರಿಂದ ಬ್ರೀಫಾಗಿ ಮಾತಾಡ್ತಾ ಎಲ್ಲವನ್ನ ಕೇಳ್ತಿದ್ದಾರೆ ಡಾಕ್ಟರ್. ಸರ್, ಇವ್ರಿಗೆ ಸ್ವಲ್ಪ ಕೋಪ ಅಲ್ಲ, ಸ್ವಲ್ಪ ಜಾಸ್ತಿನೇ ಇದೆ, ಅದು ಸ್ವಲ್ಪ ಕಡಿಮೆ ಆಗೊಂದು ಮಾಡಿ ಅಂತಿದ್ಲ ಹರಿನ ಮುರಿದು ಬೀಳುವಂತ ನೋಡ್ದ ಆ ಹುಡುಗ. ಡಾಕ್ಟರ್ ಸಣ್ಣದಾಗಿ ನಕ್ಕು, ಅದು ಹುಟ್ಟತ್ಲೆ ಬಂದರೆ ಹೋಗೋದು ಕಷ್ಟ ತಾಯಿ, ಕೋಪದಲ್ಲಿ ನಿಜವಾದ ಪ್ರೀತಿ ಇರುತ್ತೆ ಅಂತ ಗೊತ್ತಿಲ್ವಾ ಅಂದರು. ಕೋಪ ಕ್ರಾಸ್ ಆಗಿ ಮಂಗಳ ಗ್ರಹಕ್ಕೆ ಹೋದರೆ ಕಷ್ಟ ತಾನೇ ಸರ್ ಅಂದ್ಲ ಅಮಾಯಕವಾಗಿ. ಲಹರಿ, ಕಾಮ್ ಡೌನ್. ನೋಡಿದ್ರ ಸರ್, ಹೊಡೆಯುವಾಗ ಹೇಗೆ ನೋಡ್ತಿದ್ದಾನೋ, ನೋಟದಲ್ಲೇ ಕೊಂದು ಬಿಡ್ತಾನೆ ಒಂದೊಂದು ಬಾರಿ. ಏನು ತಾರಕ್ ಅವರೇ, ನಿಮ್ಮ ವೈಫ್ ಕಂಪ್ಲೇಂಟ್ ಮಾಡ್ತಿದ್ದಾರೆ ನಿಮ್ಮ ಮೇಲೆ? ಅವಳು ನನ್ನ ವೈಫಲ್ಲ, ಲಿವ್ ಇನ್ ರಿಲೇಷನ್ಶಿಪ್ನಲ್ಲಿ ಇದ್ದೀವಿ ಅಂದ. ಅವಕ್ಕಾದ್ಲು ಆ ಹುಡುಗಿ. ಸರಿ, ನೀವು ಹೊರಗಡೆ ಹೋಗಿ, 1 ಗಂಟೆಗಿಂತ ಜಾಸ್ತಿ ಸಮಯ ಹಿಡಿಯುತ್ತೆ, ಅಲ್ಲಿವರೆಗೆ ಗಾರ್ಡನ್ನಲ್ಲಿ ಹಾಗೆ ತಿರುಗಾಡಿ ಬನ್ನಿ ಅಂತ ಲಹರಿಯನ್ನು ಕಳಿಸಿ, ನೀವಿಬ್ಬರು ನಿಜವಾಗಿಯೂ ವೈಫ್ ಆ್ಯಂಡ್ ಹಸ್ಬೆಂಡ್ ಅಲ್ವಾ ಅಂದರು. ತಾರಕ್ ತಲೆ ಮೇಲಿನ ಸ್ಟಿಚಸ್ ನೋಡ್ತಾ, ಅಫಿಷಿಯಲ್ ಆಗಿ ಇನ್ನೂ ಆಗಿಲ್ಲ ಅಂದ. ಫಿಸಿಕಲ್ ಆಗಿ ಇಲ್ಲ. ಗುಡ್, ನಿಮ್ಮ ಪ್ರಸ್ತುತಕ್ಕೆ ಅದೇ ಒಳ್ಳೆಯದು. ಆ ಟೈಮ್ನಲ್ಲಿ ಸಿಗೋ ಅನುಭೂತಿಗೂ ಕೂಡ ಮೆದುಳು ಹೆಚ್ಚು ರಿಯಾಕ್ಟ್ ಮಾಡೋದ್ರಿಂದ ನರಗಳು ಪ್ರೆಷರ್ಗೊಳಗಾಗಿ ನೋವು ತರಿಸುತ್ತವೆ. ನಿಮಗೆ ಸಂಪೂರ್ಣವಾಗಿ ಕ್ಯೂರ್ ಆಗೋವರೆಗೂ ಪರ್ಸನಲ್ ಲೈಫ್ಗೆ ದೂರ ಆಗಿರಬೇಕು ಅಂತ ಹೇಳ್ತಾ ಚೆಕ್ ಮಾಡಿದ ಮೇಲೆ ಅಸಿಸ್ಟೆಂಟ್ ಜೊತೆ ಕೇರಳ ಸ್ಪೆಷಲ್ ಹೆಡ್ ಮಸಾಜ್ ಆಯಿಲ್ ತರಿಸಿ ಅವನಿಗೆ ಮಸಾಜ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಣ್ಣ, ನೀವು ಬೇಸರ ಮಾಡ್ಕೊಳ್ಬೇಡಿ, ಫ್ರೆಂಡ್ಸ್ ಇಬ್ಬರು ಕೆಲವು ದಿನಗಳಲ್ಲಿ ಆರೋಗ್ಯವಾಗಿ ಹಿಂತಿರುಗಿ ಬರ್ತಾರೆ, ನಮ್ಮ 4 ಎಲ್ಲಾದರೂ ವೆಕೇಷನ್ಗೆ ಹೋಗಿ ಹ್ಯಾಪಿಯಾಗಿ ಎಂಜಾಯ್ ಮಾಡಿ ಬರೋಣ ಅಂತ ಬೇಸರದಲ್ಲಿದ್ದ ಶಂಕರ್ ಕೈಯಲ್ಲಿ ಕೈ ಹಾಕಿ ಹಿಡಿದ್ಲು ಲಹರಿ. ಅವರಿಬ್ಬರಿಗೂ ಇವಾಗ ಈ ಬಾಧೆನ ಅನುಭವಿಸಿದ ಕಾರಣ ನಾನೇ ಲಹರಿ. ನನ್ನಿಂದಲೇ ಆರೋಗ್ಯವಾಗಿದ್ದವರಿಗೆ ಈ ಗತಿ ಬಂದಿದೆ. ಪ್ರೀತಿಸ್ತೆ ಅಂತ ಮನು ಹಿಂದೆ ಬಿಂದು ಅನುಮಾನಪಟ್ಟು ಅವಳ ಜೀವನದಲ್ಲಿ 3 ವರ್ಷ ನರಕ ತೋರಿಸಿದ್ರೆ, ತಾರಕ್ಕೆ ನಿನಗೆ ಆಕ್ಸಿಡೆಂಟ್ ಮಾಡಿಸ್ದೆ, ದೆವ್ವ ಹಿಡ್ದೊಂಥರ ಇಷ್ಟೆಲ್ಲ ಮಾಡಿದ್ದು ನನ್ನನ್ನು ಅವರು ಒಂದು ಮಾತು ಕೂಡ ಅನ್ನಲಿಲ್ಲ. ಮೇಲಾಗಿ ಪ್ರೀತಿಯಿಂದ ನೋಡ್ಕೊಳ್ತಿದ್ದಾರೆ ಅಂಥವರಿಗೆ ದುಸ್ಥಿತಿ ಅಂತಂದಿಟ್ಟು ನಾನು ನಿಜವಾಗಿ ಶಿಕ್ಷೆ ಅನುಭವಿಸಿದ್ರು ಈ ಪಾಪ ಹೋಗುತ್ತೆ ಅಂದ. ತಪ್ಪುಗಳು ಎಲ್ಲರೂ ಮಾಡ್ತಾರಣ್ಣ, ಅವುಗಳನ್ನ ಸರಿಪಡಿಸ್ಕೊಂಡವರೇ ಮನುಷ್ಯ. ನೀವು ತಿಳ್ಕೊಂಡಿದ್ದೀರಾ, ಇವಾಗ ಮನುಗೆ ಜೊತೆಯಾಗಿ ಇದ್ದೀರಾ, ಈ ಜೊತೆಯನ್ನು ಉಸಿರು ಹೋಗೋವರೆಗೂ ಬಿಡದೇ ಇದ್ದರೆ ಅದೇ ನೀವು ಮಾಡೋ ಒಳ್ಳೆಯದು. ನಡೀರಿ, ಹಾಗೆ ಗಾರ್ಡನ್ ಹೋಗೋಣ ಅಂತ ಸ್ವಲ್ಪ ಹೊತ್ತು ಕೂತು ಕ್ಯಾಂಟೀನ್ ಟೀ ಕುಡಿಯೋದಕ್ಕೆ ಹೋದರು. 2 ಗಂಟೆಗಳ ನಂತರ ಫಸ್ಟ್ ಡೇನೇ ಟ್ರೀಟ್ಮೆಂಟ್ ತುಂಬ ಪೇನ್ಫುಲ್ಲಾಗಿ ಅನಿಸೋದ್ರಿಂದ ಮನು ಸುಸ್ತಾಗಿ ಕಾಣಿಸ್ತಿದ್ದಾಳೆ. ಅವಳ ರೂಮಿಗೆ ಕರ್ಕೊಂಡು ಹೋದ ಶಂಕರ್ ಅವಳ ಪ್ರತಿ ಅಗತ್ಯವನ್ನು ತಾನೇ ನೋಡ್ಕೊಳ್ತಿದ್ದಾನೆ. ಅವನು ಪ್ರೀತಿಯಿಂದ ಮಾಡೋ ಸೇವೆಗಳಿಗೆ ಆ ನೋವು ಕೂಡ ಅವಳಿಗೆ ಗೊತ್ತಾಗಲಿಲ್ಲ. ಪೆಟ್ಟು ಬಿದ್ದಾಗಿಂದ ಸರಿಯಾಗಿ ಕೇರ್ ತೊಗೊಳ್ಳೋದು ತಾರಕ್ಕೆ ಫಸ್ಟ್ ಟ್ರೀಟ್ಮೆಂಟ್ ನರಕದಂತೆ ಅನ್ನಿಸ್ತು. ತಲೆಯಲ್ಲೆಲ್ಲ ಕಲ್ಲಿನಿಂದ ಜಜ್ಜಿದಂತ ಅನಿಸಿದ್ರಿಂದ ರೂಮಿಗೆ ಬಂದ ತಕ್ಷಣ ಬೆಡ್ ಮೇಲೆ ಬೋರ್ಲಾಗಿ ಬಿದ್ದುಬಿಟ್ಟ. ಅವನ ಶರ್ಟ್ ರಿಮೂವ್ ಮಾಡಿ ನರ್ಸ್ ಕೊಟ್ಟ ಹಾಟ್ ಆಯಿಲನ್ನು ಬೆನ್ನಿನ ಮೇಲೆ ಹಾಕಿ ಪ್ರೆಷರ್ ಕೊಡ್ತಾ ಮಸಾಜ್ ಮಾಡ್ತಿದ್ರೆ ಪೇಯ್ನ್ ಆಗ್ತಿದೆ ಅಂದ. ಲಹರಿ ಕಣ್ಣ ನೀರು ತುಂಬಿ ಅವನ ಬೆನ್ನಿನ ಮೇಲೆ ಬೀಳಲು, ಹತ್ತಿರ ಹೊಡಿತೀನಿ, ಆಲ್ರೆಡಿ ಮಾರ್ನಿಂಗ್ ಮಾತಾಡಿದಕ್ಕೆ ಬಾಕಿ ಇದೆಯಾ, ಎಲ್ಲವನ್ನ ಸೇರಿಸಿ ತೊಗೊಂಡ್ರೆ ಸತ್ತು ಹೋಗ್ತೀಯಾ ಅಂದ. ಸ್ಯಾಡಿಸ್ಟ್ ಅಂತ ಒದ್ದಾಡ್ತಿದ್ರೆ, ಸ್ವೀಟ್ ಕ್ಯಾರಮೆಲ್ ಥರ ಇದೆಯಲ್ಲ ಅಂತ ಇಷ್ಟಪಟ್ಟು ತುಂಬ ಹೊತ್ತು ಕಿಸ್ ಮಾಡಿ ಅವಳು ಎದೆ ಮೇಲೆ ನಿದ್ದೆ ಹೋದ. ಕೆನ್ನೆ ಮೇಲೆ ಜಾರಿದ ನೀರನ್ನು ಒರೆಸ್ಕೊಂಡು ತಾರಕ್ ತಲೆ ಕೆಳಗೆ ಪಿಲ್ಲೋ ಇಟ್ಟು ಫ್ರೆಶ್ ಆಗೋದಕ್ಕೆ ಹೊರಟ್ಲು. ಮತ್ತು ಸಂಜೆ ಸೆಷನ್ಗೆ ಇಬ್ಬರು ಟ್ರೀಟ್ಮೆಂಟ್ಗೆ ಹಾಜರಾದರು. ಹೀಗೆ ಟ್ರೀಟ್ಮೆಂಟ್ ಮೇಲೆ ಪೂರ್ತಿ ಕಾನ್ಸಂಟ್ರೇಷನ್ ಇಟ್ಟು ಹಸಿರಾದ ವಾತಾವರಣ, ಪ್ರಶಾಂತವಾದ ಗಾಳಿಗೆ ಬೇಗನೆ ಗುಣವಾದ ತಾರಕ್ ಮತ್ತು ಮನು. ಈ ಪ್ರೋಸೆಸ್ನಲ್ಲಿ ಮನು ಶಂಕರ್ ಬಂದ ಬಲ, ಆದರೆ ತಾರಕ್ ಲಹರಿ ಫೆವಿಕಲ್ ಹಾಕಿದ್ರು ವೇಸ್ಟ್ ಅನ್ನುವಷ್ಟು ಹತ್ರ ಆಗಿಬಿಟ್ಟಿದ್ರು. ಫೈನಲ್ ಆಗಿ ಆ 4 ಬಂದ ಸ್ನೇಹ ಸಹೋದರ ಬಂಧಕ್ಕಿಂತ ಹೆಚ್ಚಾಗಿ ಬೆಳೀತು. 2 ತಿಂಗಳ ನಂತರ
ದೇವರ ಸ್ವಂತ ನಾಡು ಅಂತ ಹೆಸರಾಗಿರೋ ಕೇರಳದಲ್ಲಿ ಮರುಜೀವ ಪಡೆದ್ರವರು. ಮನು ತಕ್ಷಣ ನಡೆಯೋದಕ್ಕಾಗಿರಿಂದ ಸ್ಟಿಕ್ಸ್ ಕೊಟ್ಟರು. ವೀಲ್ ಚೇರ್ ಇಲ್ಲದೆ ಹೀಗೆ ಸ್ಟಿಕ್ಸ್ನಿಂದ ಕೆಲವು ದಿನ ನಡೆದು ಆಮೇಲೆ ಅವುಗಳು ಇಲ್ಲದೆ ನಡೆದರೆ 1 ವರ್ಷದಲ್ಲಿ ಅವಳು ಯಾವಾಗಲೂ ನಡಿತಾಳೆ ಅಂತ ಹೇಳಿದ್ರಿಂದ ಅವರು ಮತ್ತೆ ಹೊರಟರು. ತಾರಕ್ ಕೂಡ ಸಂಪೂರ್ಣವಾಗಿ ಕ್ಯೂರ್ ಆಯಿತು. ಅವ್ನು ಡಬಲ್ ತ್ರಿಬಲ್ ಎನರ್ಜಿ ನೋಡ್ತಿರೋ ಲಹರಿಗೆ ನಡುಕ ಶುರು ಆಯಿತು. ಒಂದು ಚೆಕ್ ಮಾಡಿಸ್ಕೊಳ್ಬೇಕು ಅಂತ ಹೇಳಿದ್ರಿಂದ ಸರಿ ಅಂತ ಅಂದರು. ಹೀಗೆ ಕಮಾನ್ ಮನು, ಯು ಕ್ಯಾನ್ ಡೂ ಇಟ್ ಅಂತ ಕಸ್ತೂರಿ ವಾಸುದೇವ್ ಅವ್ರು ಕೂಗ್ತಿದ್ರೆ ಹುಷಾರಾಗಿ ಕೇಳಿಸ್ತಿರೋ ಮೋಟಿವೇಶನ್ ಒಂದೊಂದು ಹೆಜ್ಜೆ ಇಡೋದಕ್ಕೆ ಶಕ್ತಿ ಮೀರಿ ಪ್ರಯತ್ನಿಸ್ತಿದ್ದ ಮನು ಅತಿ ಕಷ್ಟದಿಂದ ಹೆಜ್ಜೆ ಇಟ್ಟು ಬ್ಯಾಲೆನ್ಸ್ ದ ಪೋಸ್ಟರ್ ಹಿಡ್ಕೊಂಡು ಕಾರ್ ಹಿಡಿದು ಬಂದ ತಾರಕ್. ಗುಡ್ ಗರ್ಲ್ ಅಂತ ಅವಳ ತಲೆ ಸವರಿ ಕೈ ಹಿಡಿದು ಸ್ವಲ್ಪ ಹೊತ್ತು ಗಾರ್ಡನ್ನಲ್ಲಿ ವಾಕಿಂಗ್ ಮಾಡಿಸಿ ಒಳಗಡೆ ಕರ್ಕೊಂಡು ಹೋಗಿ ಕೆಲಸದೊಳದಿಂದ ಆರೆಂಜ್ ಜ್ಯೂಸ್ ನೀಡ್ದ. ನಾನಿನ್ನು ಸರಿಯಾಗಿ ನಡೀತಲೇ ಇಲ್ಲ ಅಮ್ಮ, ಆಗಲೇ ನಿಶ್ಚಿತಾರ್ಥಕ್ಕೆ ಮುಹೂರ್ತ ಕೂಡ ಇಟ್ಸ್ಕೊಂಡು ಬಂದಿದ್ದಾರೆ. ಫಂಕ್ಷನಲ್ಲಿ ನಿಲ್ಲದೆ ಇದು ಚೆನ್ನಾಗಿರಲ್ಲ ತಾರಕ್ ಬೇಸರದಿಂದ ಚಿಂತೆಯಿಂದ ಅಂದ್ಲು ಮನು. ನಿಲ್ಲೋದು ಯಾಕೆ ಹುಡುಗಿ, ಚೇರ್ಸ್ನಲ್ಲಿ ಕೂತ್ಕೋಬೋದು ಅಂತ ಶಂಕರ್ ಕಾಲ್ ಮಾಡಿ ಆಯಿತಾ ಕೆಲಸ ಇಲ್ಲ ಅಂತ ಕೇಳ್ದ. ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು ತಾರಕ್, ಇನ್ನು ಫರ್ನಿಚರ್ಗೆ ಮಸಾಜ್ ಮಾಡಬೇಕು 2 ಡೇಸ್ನಲ್ಲಿ, ಅದು ಕೂಡ ಆಗೋಗುತ್ತೆ ಅಂತ ಹೇಳಿ ಯಾವಾಗ ಬಂದೆ, ಏನು ಮಾಡ್ತಿದ್ದಾಳೆ ನಿನ್ನ ಫ್ರೆಂಡ್ ಅಂತ ಡೋರ್ಸ್ ಲಾಕ್ ಮಾಡ್ಕೊಂಡು ಬರ್ತಾ ಕೇಳ್ದ. ಇವಾಗಲೇ ಬಂದೆ, ಅವಳೇನೋ ವಾಕಿಂಗ್ ಮುಗಿಸಿ ಮನೆಗೆ ಬಂದು ರಿಲ್ಯಾಕ್ಸ್ ಆಗ್ತಿದ್ದಾಳೆ. ಎಂಗೇಜ್ಮೆಂಟ್ ಟೈಮ್ಗೆ ನಡೆಯೋದಕ್ಕೆ ಆಗ್ತದಾ ಅಂತ ಕಂಗಾಲಾಗ್ತಿದ್ದಾಳೆ. ನೀನು ಬಂದರೆ ನಿನ್ನ ಹೆಂಡತಿಗೆ ಹೇಳು, ನಾನು ಹುಡುಗಿ ಹತ್ರ ಹೋಗಬೇಕು. ಆಲ್ಮೋಸ್ಟ್ 1 ಮಂತ್ ಆಯ್ತು ಅವಳನ್ನ ನೋಡಿ ಎಂದ. ನಾನೇನು ಅಮೇರಿಕದಲ್ಲಿದ್ದೀನಾ, ಪಕ್ಕದ ಮನೆ ತಾನೇ ಅಂತ ಗೇಟ್ ತೆಗೆದು ಒಳಗಡೆ ಬಂದ. ತಾರಕ್ 1 ಮಂತ್ UK ಹೋಗಿ ಅಲ್ಲಿ ರಾಹುಲ್ನ ಸರಿಯಾಗಿ ಜೈಲಿಗೆ ತಳ್ಳಿ ಜೀವಿತಾವಧಿ ಶಿಕ್ಷೆನ ಗಿಫ್ಟಾಗಿ ನೀಡಿ ಅಲ್ಲಿರೋ ಆಫೀಸ್ ಬ್ರಾಂಚ್ ಮೇಂಟೈನ್ ಮಾಡೋದಕ್ಕೆ ಮ್ಯಾನೇಜರ್ ಮತ್ತು ಸ್ಟಾಫನ್ನು ಅಲರ್ಟ್ ಮಾಡಿ ಬರೋಷ್ಟರಲ್ಲಿ ಆ ಟೈಮ್ ಹಿಡಿತು. ಕೇರಳದಿಂದ ಬಂದಮೇಲೆ ಮನು ಕೊಂಚ ಗುಣವಾದ ನಂತರ ನಿಶ್ಚಿತಾರ್ಥ, ಆಮೇಲೆ 2 ಮದುವೆಗಳನ್ನ ಒಂದೇ ಬಾರಿ ಮಾಡಬೇಕಂತ ಅಂದ್ಕೊಂಡಿದ್ರು ಎಲ್ಲರೂ. ಮನುಗೆ ತಾರಕ್ ಫ್ಯಾಮಿಲಿ ಬಿಟ್ಟರೆ ಬೇರೆ ಯಾರೂ ಇಲ್ಲ, ಅದಕ್ಕೆ ಎಲ್ಲವನ್ನ ತಾವೇ ನೋಡ್ಕೊಳ್ತೀವಿ ಅಂತ ಶಂಕರ್ಗೆ ಹೇಳಿದ್ರೆ ಮದುವೆ ಆದಮೇಲೆ ತನ್ನ ಮನೇಲಿ ಶಂಕರ್ ಜೊತೆ ಇರಬೇಕಂದ್ಲು ಮನು. ಅವನ ಪ್ರೀತಿಗಾಗಿ ತಾನೇ ಅಷ್ಟು ನೋವನ್ನು ಕೂಡ ಬರೆಸಿದಾಳು ಅವಳು. ಸರಿ ಅಂದ ಶಂಕರ್ ಕೂಡ. ಆದರೆ ಮದುವೆ ಆಗೋವರೆಗೆಲ್ಲ ಹರಿ ತಮ್ಮ ಜೊತೆ ಇರ್ತಾಳೆ ಅಂತ ಸಂಪ್ರದಾಯಬದ್ಧವಾಗಿ ಎಲ್ಲವೂ ನಡಿಬೇಕಂತ ಭಾಸ್ಕರ್ ಮತ್ತು ನಿರ್ಮಲಾ ಅವ್ರು ಕೇಳಿದ್ರಿಂದ ಅವ್ರ ಸಂಪ್ರದಾಯಕ್ಕೆ ದೊಡ್ಡವರು ಬೆಲೆ ಕೊಡ್ತಾ ಸರಿ ಅಂದ ತಾರಕ್ ಕೂಡ. ಲಹರಿಗೆ ನಿಜವಾಗ್ಲೂ ಇಷ್ಟ ಇರಲಿಲ್ಲ ಅವನು ಬಿಟ್ಟು ಹೋಗೋದು. ರೋಹಿತ್ ಕೆಲಸ ಮುಗಿಸಲ್ಲಿನ ಆಫೀಸ್ ಕೆಲಸಗಳು ಕೂಡ ಬ್ರಾಂಚ್ ಹೆಡ್ಗೆ ಒಪ್ಪಿಸಿ ಬರ್ತೀನಿ ಅಂತ ತಾರಕ್ ಕೇಳಿದ್ರಿಂದ ಸರಿ ಅಂದ್ಲು ಲಹರಿ. ಇಷ್ಟ ಇಲ್ದಿದ್ರು ಕೂಡ ಶಂಕರ್ ಬಂದಿದ್ದರಿಂದ ತಾರಕ್ ಹೊರಟೋದ್ರೆ ಅವಳಿಗೆ ಸ್ನಾನ ಮಾಡಿಸೋದಕ್ಕೆ ರೂಮ್ ಕರ್ಕೊಂಡು ಹೋದ್ರು ಶಂಕರ್. ಅವನು ಬಂದ ಕ್ಷಣದಿಂದ ತನ್ನ ಪ್ರತಿ ಅಗತ್ಯವನ್ನು ಮಾಡ್ತಿರೋದ್ರೆಲ್ಲ ಅವಳ ಕಣ್ಣುಗಳು ತುಂಬಿ ಬರುತ್ತವೆ. ಅವನು ಮಾತ್ರ ಸಣ್ಣ ಮಗುವನ್ನು ನೋಡ್ಕೊಳ್ಳುವಂತೆ ಜಾಗ್ರತೆಯಾಗಿ ಕೇರ್ ಮಾಡ್ತಿದ್ದಾನೆ. ಇನ್ನು ಲಹರಿನ ಲೈಫ್ 10 ದಿನಗಳ ನಡೆಯೋ ನಿಶ್ಚಿತಾರ್ಥದಂತ ನಡೆಯೋ ಮದುವೆಗಾಗಿ ಮನೆಗೆ ಪೇಂಟ್ಸ್ ಹಾಕ್ಸಿದ್ದಾರೆ. ಅದಕ್ಕಿಂತ ಮುಂಚೆಯೇ ಕೆಳಗಿದ್ದ ಗಿಡಗಳು ಕೂಡ ಟೆರೇಸ್ ಮೇಲೆ ಸೇರಿಸಿದ ಲಹರಿ ನಿನ್ನೆ ರಾತ್ರಿ ಮೊದಲ ಮಳೆ ಹನಿಗಳು ಬಿದ್ದು ಚಳಿಗೆ ನಡುತ್ತಾ ಸೂರ್ಯನ ಬೆಚ್ಚಗಿನ ತನಕ ಆಸೆ ಪಡ್ತಿರುವಂತಿರೋ ಅವುಗಳನ್ನ ನೋಡ್ತಾ, ನೀವು ಆ ಸೂರ್ಯನಿಗಾಗಿ ಕಾಯ್ತಿದ್ರೆ ನಾನು ನನ್ನ ಸೂರ್ಯನಿಗಾಗಿ ವೆಯ್ಟ್ ಮಾಡ್ತಿದ್ದೀನಿ ಅಂತ ಪ್ರೇಮ ವಿರಹದಿಂದ ಮನಸ್ಸೆಲ್ಲ ಹೇಗೋ ಆಗ್ತಿದ್ರೆ ಕೆಲಸದಲ್ಲಿ ಮುಳುಗಿ ನೀನು ನೀರು ಹಾಕಿರಲಿಲ್ಲ, ಆದರೆ ಮಳೆ ಬಂದಿದ್ದರಿಂದ ಅಮ್ಮಯ್ಯ ಅಂದ್ಕೊಳ್ತಾ ಬಿಳಿ ಮೋಡಗಳ ಆಕಾಶವನ್ನು ಮುಚ್ಚೋದನ್ನು ನೋಡ್ತಾ ತಣ್ಣನೆ ತಂಗಾಳಿ ಬೀಸ್ತಿದ್ರೆ ಮತ್ತಷ್ಟು ನೆನಪಾದ ತಾರಕ್. ಇಲ್ಲಿ ಕಳಿಸಿದಾನೆ ಅಂತ ಮುನ್ಸ್ಕೊಂಡ್ರು ಪ್ರತಿ ಕ್ಷಣ ನೆನಪಿನಲ್ಲಿ ಸಂಸಾರ ನಡೆಸಿಬಿಡ್ತಾಳೆ ಅವಳು. ಅವನು ಬಂದ ಥರನ ಅಪ್ಕೊಂಡಂತೆ ಕೆನ್ನೆ ಮೇಲೆ ಕಿಸ್ ಮಾಡಿ ಗಿಲಿ ಮಾಡ್ದಂತೆ ನನ್ನ ಮನಸ್ಸಿನ ಮೆದುಳನ್ನು ಖರಾಬ್ ಮಾಡಿಬಿಟ್ಟ ಸ್ಯಾಡಿಸ್ಟ್ ಅಂತ ಮುದ್ದಾಗಿ ಬೈಕೊಳ್ತಾ ಚೆನ್ನಾಗಿ ಬಿಟ್ಟಿದ್ದ ಸಾಮಂತಿಗೆ ಹೂಗಳನ್ನ ಕುಯ್ತಾ ಮನಸ್ಸಿನಲ್ಲೇ ಇದ್ದ ಭಾವನೆಗಳನ್ನ ಕಂಟ್ರೋಲ್ ಮಾಡೋದಕ್ಕೆ ಸಣ್ಣದಾಗಿ ಹಾಳೋದಕ್ಕೆ ಶುರು ಮಾಡಿದ್ಲು ವಾತಾವರಣಕ್ಕೆ ತಕ್ಕಂತೆ. ತಾರಕ ಕಿಸ್ ಮಾಡಿದ್ರೆ ತನ್ನ ಕೆನ್ನೆಗಳೆಲ್ಲ ಬೆಚ್ಚಗೊಕ್ಕು ರಕ್ತ ಅವಳಲ್ಲಿ ಪರವಶೀಯತೆಯನ್ನು ತರೋದನ್ನು ನೆನಪಿಸ್ಕೊಂಡು ಸಿಹಿಯಾದ ತೇವಾಂಶ ಕೆನ್ನೆಯನ್ನು ಸವರಿದ ನನ್ನವನು ಮೂಗಿನ ಹಸಿರು ಆರಲೇ ಇಲ್ಲ ಅಂತ ಮುದ್ದಾಡಿದ ನನ್ನ ಜೊತೆಗಾರ. ನನ್ನ ತೋಳಿನ ಉಡುಗೊರೆ ಎಲ್ಲಿದೆ ಅಂತ ಕೇಳಿದ ಆ ದಿನ, ಎಳೆದಾಗಿ ಸ್ವಂತವಾದದನ್ನು ಕತ್ತಿದ ಈ ದಿನ ಅಂತ ನಾಚಿಕೆಯಿಂದ ಹಾಡನ್ನು ಹಾಡ್ತಿದ್ದ ಲಹರಿಯನ್ನು ಹಿಂದಿನಿಂದ ಅಪ್ಕೊಂಡು ಕುತ್ತಿಗೆ ಬಳಿ ಕಿಸ್ ಮಾಡಿ, ಆಗಲೇ ಮಾಸ ಬಂದಿದೆ ಬಂಗಾರ ಅಂದ. ಅವನು ಗಡ್ಡ ತಗಲಿ ಕೈಯಲ್ಲಿದ್ದ ಸಾವಂತಿಗೆ ಹೂಗಳು ಕೆಳಗೆ ಬಿದ್ದರೆ ಇಷ್ಟೊಂದು ವೆಯ್ಟ್ ಮಾಡ್ತಿದ್ಯಾ ನನಗೋಸ್ಕರ ಅಂದ ಮಧುರವಾದ ಧ್ವನಿಯಲ್ಲಿ ಕಿವಿ ಬಳಿ ಮೆಲ್ಲಗೆ. ಯಾವಾಗ ಬಂದೆ ತಾರಕ್? ಸೊಂಟವನ್ನು ಸುತ್ತುವರೆದ ಕೈಯನ್ನು ಅಪರೂಪವಾಗಿ ಸವರ್ತಾ ಕೇಳಿದು. ಅದು ನಿಜವೋ ಸುಳ್ಳು ಅಂತ. ಈ ಮಧ್ಯೆ ಹುಡುಗನ ಆಲೋಚನೆಗಳೆಲ್ಲ ಸಮಯವೇ ಗೊತ್ತಾಗ್ತಿಲ್ಲ. ಹಾಗಾದರೆ ತಾಯಿ ಕಾಫಿ ತರೋದು ಕೇಳಿದ್ರೆ ಕುಡಿಯೋ ನೀರು ಕೊಡ್ತಾಳೆ, ರಂಗೋಲಿ ಇಡೆ ಅಂದರೆ ನೀರು ಸುರಿತಾಳೆ. ನಿರ್ಮಲಾ ತಲೆ ಮೇಲೆ ಮೊಟ್ಟಿ ಬೈದರೆ ಹೊರತು ಇಹ ಲೋಕಕ್ಕೆ ಬರ್ತಿಲ್ಲ ಹುಡುಗಿ. ಮದುವೆ ಬಗ್ಗೆ, ಪ್ರೀತಿಸೋನ ಬಗ್ಗೆ, ಹಂಚಿಕೊಳ್ಳೋ ಜೀವನದ ಬಗ್ಗೆ ಕನಸು ಕಾಣೋ ಯಾವ ಕನ್ಯೆಗಾದರೂ ಮನಸ್ಸಿನ ಆಲೋಚನೆಗಳೊಂದಿಗೆ ನಡೆಯೋ ಸಿಹಿಯಾದ ಯುದ್ಧವೇ ಅದು. ಅದಕ್ಕೆ ತಾನೇನು ಹೊರತಲ್ಲ ತಾನೇ. ಯಾವಾಗ ಬರ್ತೀಯ ಅಂತ ಎಷ್ಟು ಬಾರಿ ಹಂಬಲಿಸಿದಾಳೆ ಅವಳಿಗೆ ಗೊತ್ತಿಲ್ಲ. ಲಹರಿ ಇನ್ನೂ ಭ್ರಮೆಯಲ್ಲಿದ್ದಾಳೆ ಅಂತ ಸೊಂಟವನ್ನು ಒಮ್ಮೆಗೆ ಒತ್ತಿಬಿಟ್ಟ.
ರಾವಣ ಅಂತ ಜೋರಾಗಿ ಕಿರ್ಚಾಡೋದಕ್ಕೆ ಹೋದವಳು ತುಟಿಗಳು 3 ತಿಂಗಳಿಂದ ತಾಗದೆ ಪೂರ್ತಿಯಾಗಿ ಒಪ್ಕೊಂಡಿವೆ. ಇವುಗಳೇನು ಅಂತ ಜೀನ್ಸ್ ಉರಿಯೋ ತುಟಿಗಳು ಹಲ್ಲಿನಿಂದ ಕಚ್ತಾ ಸ್ವಲ್ಪವಾಗಿ ಸವಿಯೋದಕ್ಕೆ ಶುರು ಮಾಡ್ದ. ತಾರಕ್ ಅವನ ಸ್ಪರ್ಶವನ್ನು, ಮುಖ್ಯವಾಗಿ ಅವನ ದೂರವನ್ನು ತುಂಬ ಮಿಸ್ ಮಾಡ್ಕೊಂಡಿದ್ದ. ಲಹರಿ ಕೂಡ ಇಷ್ಟದಿಂದ ಅವನ್ನ ಮುದ್ದಾಡ್ತಿದ್ರೆ ನಮ್ಮ ಹುಡುಗನಿಗೆ ಫುಲ್ ಖುಷಿಯಾಗಿ ಹೃದಯದಲ್ಲಿ ಡ್ಯಾನ್ಸ್ ನಡೀತು. ನನ್ನ ಬೇಬಿ ಎಷ್ಟು ಮಿಸ್ ಮಾಡ್ಕೊಂಡಿದ್ದಾಳೆ ಅಂದ್ಕೊಳ್ತಾ ನಾಲಿಗೆಯನ್ನು ಹಿಡಿಯುತ್ತಾ ಅಲ್ಲಿನ ಮಂಜು ಸಂಬಂಧ ಯಾರಿಗೂ ಕಾಣಿಸ್ತಂತ ಮಾಡುತ್ತೆ ಅಂತ ಗೊತ್ತಿದ್ರು ಪ್ರೈವಸಿ ಬೇಕಾಗಿದ್ದರಿಂದ ಹೆಂಚಿನ ಮಾಡಿಗೆಗಳಿಗೆ ಅವಳನ್ನು ಎತ್ಕೊಂಡು ಹೋಗಿ ಆ ಹುಡುಗಿ ತುಟಿಗಳನ್ನ ಲಾಲಿಪಾಪ್ ಥರ ಸವಿತಿದ್ರೆ ತಾರಕ್ ಕುತ್ತಿಗೆಯನ್ನು ಸುತ್ತು ಬರೋದು ಭಾರವಾಗ್ತಿರೋ ಉಸಿರಿಗೆ ಉಸಿರಾಡ್ತಿದ್ರೆ ಅಷ್ಟಕ್ಕೆ ಬಿಡಬೇಕನ್ಸಿದ್ರು. ಹುಡುಗಿ ಮೇಲಕ್ಕೆ ಹೋಗ್ತಾಳೆ ಅಂತ ಕಷ್ಟಪಟ್ಟು ಬಿಟ್ಟು ಕೆನ್ನೆಗಳನ್ನ ಮುತ್ತಿಡ್ತಾ ನಿಜವಾಗ್ಲೂ ಇಷ್ಟೊಂದು ಮಿಸ್ ಮಾಡ್ಕೊಂಡಿದ್ದ ನನ್ನನ್ನು ಅಂತ ಕೇಳಿದ. ಅವಳ ಹಾಡಿದಂಥ ಹಾಡುಗಳನ್ನ ನೆನೆಸ್ಕೊಳ್ತಾ ತುಂಬ ಅಂತ ಅಳ್ತಾ ಎದೆ ಮೇಲೆ ಹೋಗಿ ನನ್ನ ಬಿಟ್ಟು ಹೋಗಿದ್ದೆ, ನಿಂದು ಬಂಡೆ ಹೃದಯ, ನಾನು ಹಾಗಿರೋದಕ್ಕಾಗಲ್ಲ ಅಂತ ಒದ್ದಾಡ್ತಿದ್ರೆ ಬೇಬಿ ಅಂತ ಮುದ್ದಾಗಿ ಕರೆದ. ಬೇಬಿನೂ ಇಲ್ಲ ಗೋಬಿನೂ ಇಲ್ಲ, ಬಂದ ತಕ್ಷಣ ನಿನಗೆ ಬೇಕಾದನ್ನು ತೊಗೊಂಡೆ ಅಲ್ವಾ, ನಾನು ಮುನಿಸ್ಕೊಡೋ ಚಾನ್ಸ್ ಕೊಡದೆ ಹೋಗು ಅಂದ್ಲು ಅವನನ್ನು ತಳ್ಳುತ್ತಾ. ಮುನ್ನಿಸ್ಕೊಂಡು ಏನು ಮಾಡ್ತೀಯಾ? ಫಂಕ್ಷನನ್ನು ಸರಿ ಮಾಡ್ತಿದ್ದಾರೆ. ಅರೆ, ಪ್ರತಿ ಹುಡುಗಿಗೂ ಒಂದೊಂದು ಫ್ಯಾಂಟಸಿ ಇರುತ್ತೆ ಸರ್. ಮುನಿಸ್ಕೊಂಡ್ರೆ ಹಸ್ಬೆಂಡ್ ಸಮಾಧಾನ ಮಾಡಬೇಕು, ಏನು ಬೇಕು ಅಂತ ಹೇಳದೆಯೇ ತಿಳ್ಕೊಳ್ಬೇಕು, ಪ್ಯಾಂಪರ್ ಮಾಡಿ ತುತ್ತು ತಿನ್ನಿಸ್ಬೇಕು. ಓಹೋ, ಅವೆಲ್ಲವನ್ನ ನೀನು ಕೂಡ ಎಕ್ಸ್ಪೆಕ್ಟ್ ಮಾಡ್ತಿದ್ಯಾ ಹಾಗಾದರೆ? ಕೂಲ್ ವಾಯ್ಸ್ನಲ್ಲಿ ಅಂತಿದ್ರೆ ಅಷ್ಟು ಭಾಗ್ಯ ನನಗಿದೆಯಾ ಅಂತ ಅನ್ನಿಸ್ತಿದೆ. ನೀನು ಮುಟ್ಟಿದ ತಕ್ಷಣ ಮಾಠ ಮಾಡಿದವಳಂತೆ ಈಗ ಬಿದ್ದುಬಿಟ್ಟೆ ಅಂದ್ಲು. ನಿನ್ನ ಏನಮ್ಮ ಆ ಹೋಲಿಕೆ ಅಂತ ತಲೆ ಮೇಲೆ ಮುಟ್ಟಿ ಇವಾಗೇನು ನೀನು ಮುನಿಸ್ಕೊಳ್ಬೇಕಷ್ಟೇ ತಾನೇ? ಓಕೆ, ನಮ್ಮ ಮದುವೆ ಆಗಿ ಫಸ್ಟ್ ನೈಟ್ ರೂಮಿಗೆ ನೀನು ಬರೋವರೆಗೆ ನನ್ನ ಜೊತೆ ಮಾತಾಡಬೇಡ. ಬಂದ ಮೇಲೆ ಹೇಗೆ ಸಮಾಧಾನ ಮಾಡಬೇಕಂತ ನನಗೆ ಗೊತ್ತು. ವಾಟ್, ಅಷ್ಟೊಂದು ದಿನಗಳ? ಆ ಮಟ್ಟಿಗೆ ಇಲ್ದಿದ್ರೆ ಮುನಿಸ್ಕೊಳ್ಳೋದು ಯಾಕೆ ಮತ್ತೆ? ಮೋಸ, ಇದು ಅನ್ಯಾಯ, ನಾನು ಒಪ್ಪಲ್ಲಪ್ಪ ಇದನ್ನೆಲ್ಲ. ಆದರೆ ತಾರಕ್ ಫಿಕ್ಸ್ ಆಗಿದ್ದ, ನೀನು ಮುನಿಸ್ಕೊಳ್ಳೇಬೇಕು, ನಾನು ಸಮಾಧಾನ ಮಾಡಬೇಕು ನಡಿ ಅಂತ. ಅದಕ್ಕಿಂತ ಮುಂಚೆ ಅಂತ ಮತ್ತೊಮ್ಮೆ ಲಿಪ್ಸ್ ಮುಟ್ಟಿ ಗಾಢವಾಗಿ ಕಿಸ್ ಮಾಡಿ ಹುಡುಗಿ ಬಾಡಿ ಶೇಕ್ ಆಗೋ ಪ್ಲೇಸ್ನಲ್ಲಿ ಟಚಿಂಗ್ಸ್ ಕೊಟ್ಟು ಫುಲ್ಲಾಗಿ ಮೂಡಕ್ಕೆ ತಂದು ಬಿಟ್ಬಿಟ್ಟ. ವೇಗವಾಗಿ ಬಡ್ಕೊಳ್ತಿದ್ದ ಹೃದಯವನ್ನು ಕಂಟ್ರೋಲ್ ಮಾಡ್ಕೊಳ್ತಾ, ಯು ಬೀಸ್ಟ್, ಯಾಕೀಗ ಮಾಡ್ತೀಯಾ ಅಂತ ಕೂಗ್ತಾ ಇದ್ಲು. ಮುನಿಸ್ಕೋತೀನಿ ಅಂತಂದೆ ಅಲ್ವಾ, ಕೋಪ ಬರ್ಬೇಕು ತಾನೇ ಅಂತ. ನಡಿ ಅಂದ. ಎಲ್ಲಿಗೆ ಕೇಳ್ತಾ ಕೂದಲು ಮುಡಿ ಕಟ್ಟಿಕೊಂಡ್ರೆ ಸೂರ್ಯನ ಎಳೆಯ ಕಿರಣಗಳು ಅವಳ ಮೈ ಮೇಲೆ ಬಿದ್ದು ತಾಕ್ತಿದ್ರೆ ಹೃದಯದ ಮೇಲೆ ರಬ್ ಮಾಡ್ಕೊಳ್ತಾ ಚೆನ್ನಾಗಿರೋ ಸೌಂದರ್ಯಕ್ಕೆ ಟೆಂಪ್ಟ್ ಆಗ್ತಾ ಡೀಪ್ ಬ್ರೀತ್ ತಗೊಂಡು, ಶಾಪಿಂಗ್ ಹುಡುಗಿ, ಎಂಗೇಜ್ಮೆಂಟ್ಗೆ ಬಟ್ಟೆ ಬೇಡವಾ ಅಂದ. ಓ ಹೌದಲ್ವಾ, ಮರ್ತೇ ಹೋದೆ ಅಂತಿದ್ದವಳಿಗೆ, ನೀನು ಮುನಿಸ್ಕೊಂಡಿದ್ಯಾ, ಮರೆತು ಹೋಗಿ ನಾರ್ಮಲಾಗಿ ಮಾತಾಡಿ ಪೆಟ್ಟು ತಿನ್ಬೇಡ ಅಂತ ಕೆಳಗೆ ಹೋದ. ಲಹರಿ, ಏನಮ್ಮ ಹಿಂಗೆ ಸಿಕ್ಕಾಕೊಂಡೆ, ನಿನಗೆ ಇದೆ ಮುಂದೆ ಅಂತ ಮುದ್ದಾಗಿ ಮುನಿಸ್ಕೊಳ್ತಾ ಕೆಳಗೆ ಬಂದ್ಲು. ಬರಲಿರುವ ಅಳಿಯನಿಗೆ ಮರ್ಯಾದೆ ಮಾಡೋದ್ರಲ್ಲಿ ನಿರ್ಮಲಾ ಅವ್ರು ಮುಳುಗಿದ್ರೆ ಮಾವನ ಜೊತೆ ಮತ್ತು ಮೈದುನನ ಜೊತೆ ಮಾತುಕತೆಯಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದ ತಾರಕ್ ಪೂರ್ತಿಯಾಗಿ. ಬಿಸಿ ಶುಂಠಿ ಪೆಸರಟ್ಟು ವಿತ್ ಟೊಮೊಟೊ ಚಟ್ನಿ, ಆಫ್ಟರ್ ದಟ್ ಮಸಾಲ ಚಾಯ್ ಕುಡಿದು ಲಹರಿ ತಾರಕ್ ಶಾಪಿಂಗ್ಗೆ ಸ್ಟಾರ್ಟ್ ಆದರು. ಮದುವೆಗೆ ಎಲ್ಲರೂ ಬರ್ತೀವಿ ಅಂದಿದ್ದರಿಂದ ನಿಶ್ಚಿತಾರ್ಥಕ್ಕೆ ನಾವೇ ಸೆಲೆಕ್ಟ್ ಮಾಡ್ಕೊಳ್ತೀವಿ ಅಂತ ಹೇಳಿದ್ರಿಂದ ಅವರು ಕೂಡ ಸರಿ ಅಂತ ಅಂದಿದ್ರು. ತಾರಕ್ ಫ್ರೆಂಡ್ ಒಬ್ಬರು ನಡೆಸ್ತಿರೋ ಬೊಟಿಕ್, ಮದುವೆಗಳಿಗೆ ಫಂಕ್ಷನ್ಗೆ ಅಲ್ಲಿ ಸ್ಪೆಷಲ್ಲಾಗಿ ಡಿಸೈನ್ ಮಾಡ್ತಾರೆ. ಮತ್ತು ಮನು ಶಂಕರಣ್ಣ ಅವ್ರಿಗೆ ಅಂತ ಅಂದ್ಲು. ಬರ್ತಾರೆ ಬಿಡು, ನೀನು ಬಾ ಅಂತ ಒಳಗಡೆ ಕರ್ಕೊಂಡು ಹೋಗಿ ತನ್ನ ಫ್ರೆಂಡ್ ಪರಿಚಯಿಸಿದ ಮೇಲೆ ಹೇಳ್ದ ಅಕೇಶನ್ ಬಗ್ಗೆ. ಅವನ ಅಸಿಸ್ಟೆಂಟ್ ಒಬ್ಬಳು ಬಂದು ಡಜನ್ಗಟ್ಟಲೆ ಡಿಸೈನರ್ ಲೆಹಂಗಾಗಳನ್ನು ಲಹರಿಗೆ ತೋರಿಸ್ತಿದ್ದಾಳೆ. ಎಷ್ಟು ನೋಡಿದ್ರು ಏನು ತೊಗೋಬೇಕು ಅಂತ ಅರ್ಥ ಆಗಲಿಲ್ಲ ಅವಳಿಗೆ. ಅವಳನ್ನು ಮಿರರ್ ಮುಂದೆ ನಿಲ್ಲಿಸಿ ಒಂದೊಂದು ಸೆಟ್ ಮೇಲೆ ಹಾಕಿ ತೋರಿಸ್ತಿದ್ರೆ ತನಗಿಷ್ಟವಾದ ಪ್ಯಾರೆಟ್ ಗ್ರೀನ್ ಕಲರ್ ಫುಲ್ ಕಟ್ ವರ್ಕ್ ಲೆಹಂಗಾ ಇಷ್ಟ ಆಯಿತು ಅಂತ ಹೇಳಿ ಓಕೆ ಮಾಡಲು ಲಹರಿ. ತನಗೆ ಮ್ಯಾಚಿಂಗ್ ಆಗಿ ಮೆರೂನ್ ಕಲರ್ ಶಾರ್ವಾನಿ ತಗೊಂಡ ತಾರಕ್, ಶಂಕರ್, ಮನು ಕೂಡ ಬಂದಿದ್ದರಿಂದ ಅವರಿಗೂ ಸೆಲೆಕ್ಟ್ ಮಾಡಿದ ಮೇಲೆ ನಾಲ್ವರು ಜ್ಯುವೆಲರಿ ಶಾಪ್ಗೆ ಹೋಗಿ
ಅವುಗಳಿಗೆ ಮ್ಯಾಚಿಂಗಾಗಿ ಡೈಮಂಡ್ ಸೆಟ್ ತೊಗೊಳ್ತಿದ್ದ. ತಾರಕ್ ನನ್ನ ತಡೀತಾ, ಅಷ್ಟೊಂದು ಕಾಸ್ಟ್ ಯಾಕೆ ಅಂದ್ಲು ಕಂಗಾಲಾಗಿ. ವಾಟ್ ಕಾಸ್ಟ್ ಏನಮ್ಮ, ಇದು ನಮ್ಮ ಲೈಫ್ನಲ್ಲಿ ಪ್ರೀಷಿಯಸ್ ಟೈಮ್, ಎಷ್ಟಾದರೂ ಹಾಕಬಹುದು, ನೀನೆಲ್ಲವನ್ನ ಕ್ಲೋಸ್ ಮಾಡಿ ಸೈಲೆಂಟಾಗಿರೋ ಅಂತ ನೆಕ್ಸ್ಟ್ ಸೆಟ್ ಅವಳ ಕುತ್ತಿಗೆಗಿಟ್ಟು ನೋಡ್ತಾ ಪರ್ಫೆಕ್ಟ್ ಅಂತ ಡೈಮಂಡ್ ರಿಂಗ್ಸ್ ಕೂಡ ತೊಗೊಂಡ. ಆಲ್ರೆಡಿ ಮನುಶಂಕರ್ ಕೂಡ ತೊಗೊಂಡಿರಿಂದ ಲಂಚ್ಗೆ ರೆಸ್ಟೋರೆಂಟ್ಗೆ ಹೋಗಿ ತಿಂದ ಮೇಲೆ ಮನುಶಂಕರ ಮನೆಗೆ ಹೊರಟೋದ್ರೆ ಲಹರಿಯನ ಮನೆ ಹತ್ರ ಡ್ರಾಪ್ ಮಾಡೋದಕ್ಕೆ ಬಂದ ತಾರಕ್. ಡೈಮಂಡ್ ಹಾರ, ಬಳೆಗಳು, ಜುಮ್ಕಿ, ರಿಂಗ್ಸ್, ಲಕ್ಷಗಟ್ಟಲೆ ಬೆಲೆ ಡ್ರೆಸ್ ಇವೆಲ್ಲವನ್ನು ನೋಡ್ತಿದ್ರೆ ಲಹರಿ ತನ್ನ ಸ್ಟೇಟಸ್ ಏನು ಅಂತ ಮತ್ತೆ ಮೆದುಳು ಕೊರಿಯೋದಕ್ಕೆ ಸ್ಟಾರ್ಟ್ ಮಾಡಿತು. ಅವಳನ್ನು ಒಂದು ಕಣ್ಣಿಟ್ಟು ಗಮನಿಸುತ್ತಲೇ ಮನೆ ಮುಂದೆ ಕಾರ್ ನಿಲ್ಲಿಸಿ ಇಳಿತಿದ್ದ ಅವಳನ್ನು ತಡೆದು, ಏನಮ್ಮ ಫೇಸ್ ಹಾಗಿಟ್ಕೊಂಡಿದ್ಯಾ, ಇಷ್ಟ ಆಗಲಿಲ್ವಾ, ಹೇಳು ಬೇರೆ ಡಿಸೈನ್ಸ್ ತೊಗೊಳ್ಳೋಣ ಅಂತ ಅಂದ. ತಟ್ಟನೆ ನೋಡ್ತಾ, ಅಷ್ಟೊಂದು ಕಾಸ್ಟ್ ಅಗತ್ಯನಾ ಅಂತ ನಾನು ಫೀಲ್ ಆಗ್ತಿದ್ರೆ ಇಷ್ಟ ಆಗಲಿಲ್ಲ ಅಂತೀಯಾ ಅಂತ ಅವನನ್ನು ಹೊಡಿತಾ ಇದ್ದರೆ, ಕಾಸ್ಟ್ ಜಾಸ್ತಿ ಅಂತ ಫೀಲ್ ಆಗ್ತಿದ್ಯಾ ಹುಚ್ಚು ಹುಡುಗಿ ಅಂತ ಅವಳನ್ನು ಓಡಲಿಗೆ ಹೇಳ್ಕೊಂಡು, ತಾರಕ್ನ ಹುಡುಗಿ ನೀನು, ಬರಲಿರೋ ಹೆಂಡತಿ, ಆ ಮಟ್ಟಿಗಿಲ್ದಿದ್ರೆ ಹೇಗೆ ಅಂತ ಸೊಂಟ ಸುತ್ತ ಕೈಗಳನ್ನ ಬಿಗಿಯಾಗಿ ಮಾಡ್ದ. ಏನೋ ನನಗಿನ್ನೂ ಇವೆಲ್ಲ ಅಭ್ಯಾಸ ಆಗಿಲ್ಲ ಅನಿಸುತ್ತೆ ತಾರಕ್. ಇಷ್ಟು ವರ್ಷಗಳ ಮಧ್ಯಮ ವರ್ಗದ ಲೈಫ್ 10 ತಿಂಗಳಲ್ಲಿ ಬದಲಾಗ್ಬಿಡುತ್ತಾ? ಯಾಕೆ ಬದಲಾಗಲ್ಲ? ಮದುವೆ ಆದರೆ ಹುಡುಗಿ ಮನೆ ಹೆಸರು ಬದಲಾಂತೆ, ಸ್ಟೇಟಸ್ ಕೂಡ ಬದಲಾಗುತ್ತೆ. ಗಂಡನಿಗೆ ಅತ್ತೆ ಮನೆಗೆ ತಕ್ಕಂತೆ ಹುಡುಗಿ ತನ್ನನ್ನು ತಾನು ಅವಳು ಮಾಡ್ಕೊಳ್ತಾಳೆ ಅಂತ ಗೊತ್ತಿಲ್ವಾ ನಿನಗೆ? ಇಂಥ ಹುಚ್ಚು ಆಲೋಚನೆಗಳನ್ನ ಇಟ್ಕೊಂಡು ನನಗೆ ಟೆಂಪರ್ ತರಿಸಿ ಟೆಂಪ್ಟ್ ಮಾಡಿದ್ರೆ ಮುಂಚೆಯೇ ಶೋಭಾನ ಮಾಡಿಕೊಂಡು ಆಮೇಲೆ ನಿಧಾನವಾಗಿ ಮದುವೆ ಮಾಡ್ಕೊಳ್ತೀನಿ. ಅರ್ಥ ಆಯ್ತಾ? ನೀನು ಮಾಡಿದ್ರು ಮಾಡ್ತೀಯ, ನಾನು ಮುನ್ಸ್ಕೊಂಡಿದ್ದೀನಿ, ನನ್ನ ಬಿಡು ಅಂದ್ಲು. ಅಬ್ಬಬ್ಬಾ ಬಲೆ ನೆನಪಾಯ್ತಲ್ಲ ಅಂತ ತುಟಿಗಳಿಂದ ಕುತ್ತಿಗೆ ಮೇಲೆ ರಂಗೋಲಿ ಇಡ್ತಿದ್ರೆ, ಅಬ್ಬಾ ಬಿಡೋ ಅಂದ್ಲು. ಬಿಡಿಸ್ಕೊಳ್ಳಲಾಗದೆ. ಇಷ್ಟ ಆಗಲಿಲ್ವ ಬೇಬಿ? ಅಸ್ಕಿ ಯಾಕೆ ಹೇಳ್ತಾ ಮುಂದಕ್ಕೆ ತಿರುಗಿಸ್ಕೊಂಡು ಏನೋ ಮಾಡೋದಕ್ಕೆ ನೋಡ್ತಿದ್ದ ಹುಡುಗನನ್ನು ತಳ್ಳಿ ಕಾರಿಳಿದು ಮನೆಗೆ ಓಡಿದ್ಲು. ರೊಮ್ಯಾಂಟಿಕ್ ಸೈಕೋ ಕೊಲ್ತಿದ್ದಾನೆ ಅಂತ ಆಯಾಸ ಪಡ್ತಾ ಬರ್ತಿರೋ ಮಗಳನ್ನು ಹಿಂದೆ 2 ಕೈಗಳು ತುಂಬ ಬ್ಯಾಗ್ ಸೆಲ್ವನ್ ತಾನೇ ತರ್ತಿರೋ ತಾರಕ್ನ ನೋಡಿ, ಹುಡುಗನ ಕೈಯಲ್ಲಿ ಬ್ಯಾಗ್ ಹೊರಿಸ್ತೀಯ ಲಹರಿ ಅಂತ ರುದ್ರ ತಾಂಡವ ಶುರು ಮಾಡಿದ್ರು ನಿರ್ಮಲಾ ಅವರು. ಉಫ್, ಅತ್ತ ರಾವಣ ಗಂಡ, ಇತ್ತ ಮಾತಾಶ್ರೀ ನನ್ನನ್ನು ಫುಟ್ಬಾಲ್ ಆಡ್ತಿದ್ದಾರೆ ಅಂತ ಬೇಸರ ಪಟ್ಕೊಂಡ್ಳು ಆ ಹುಡುಗಿ. ನೋಡಿ ಅತ್ತೆಯವರೇ, ಹಿಡ್ಕೊ ಅಂದರೆ ನೀನೇ ಬೇಕು ಅಂತ ತೊಗೊಂಡಿದ್ಯಾ, ಅಷ್ಟೊಂದು ಹೊರೋದಕ್ಕಾಗಲ್ವಾ ಅಂತ ಆಡ್ತಾ ಬಂದುಬಿಟ್ಲು ಅಂತ ಇನ್ನೋಸೆಂಟಾಗಿ ಅತ್ತೆಗೆ ಕಂಪ್ಲೇಂಟ್ ಮಾಡ್ತಿರೋ ತಾರಕ್ನನ್ನು ಲಹರಿ ಬಾಯಿ ಬಿಟ್ಟು ನೋಡ್ತಿದ್ರೆ ಮಗಳನ್ನು ನೋಟದಲ್ಲೇ ಕೊಲ್ಲುವಂತೆ ನೋಡಿದ್ರು ನಿರ್ಮಲ. ಅಮ್ಮ ನನಗನ್ಲಿಲ್ಲ ಅಂತ ಅವಳು ಹೇಳೋ ಮುನ್ನವೇ, ಹಸ್ವಾಗ್ತಿದೆ ತಿನ್ನೋಣ ಅಂದರು, ದುಡ್ಡು ವೇಸ್ಟ್, ಮನೆಯಲ್ಲಿ ಮಾರ್ನಿಂಗ್ ಮಾಡಿದ ಪೆಸರಟ್ಟು ಕೊಡ್ತೀನಿ ಬಾ ಅಂತ ಎಳ್ಕೊಂಡು ಬಂದ್ಲು ಅಂತ ಮತ್ತೊಂದು ಕಂಪ್ಲೇಂಟ್ ಕ್ಯೂಟಾಗಿ ಕೊಟ್ಟು, ಕಣ್ಣು ಸುತ್ತಿದೆ, ಕಾಲು ಎಳಿತಿದೆ, ನಾನು ಮನೆಗೆ ಹೋಗ್ತೀನಿ ಅತ್ತೇವ್ರೇ ಅಂತ ಅಂದ. ಹುಡುಗನ ಮಾಯಕ ಮುಖ ನೋಡಿದ ತಕ್ಷಣ ಲಹರಿ ಅಂತ ಭದ್ರಕಾಳಿಯಂತೆ ಲಹರಿ ಮೇಲೆಗೆ ಬಂದುಬಿಟ್ರು ನಿರ್ಮಲ. ಅಮ್ಮ ಅಮ್ಮ ಅದೆಲ್ಲ ಸುಳ್ಳಮ್ಮ, ನಂಬೇಡ ಅಂತ ಲಹರಿ ತಲೆ ಬಡ್ಕೊಳ್ತಾ ಇದ್ರು. ಅಳಿಯನ ಮುಂದೆ ಮಗಳು ಜುಜ್ಬಿತಾನೆ ಮಮ್ಮೀಸ್ಗೆ. ಆಬ್ವಿಯಸ್ಲಿ ಅಳಿಯನ ಮಾತೆ ಕೇಳೋದ್ರಿಂದ ಲಹರಿಗೆ ಸಹಸ್ರನಾಮ ಓದಿದ್ರು. ಹುಡುಗನಿಗೆ ಸಣ್ಣ ತೊಂದರೆ ಆದರೂ ಚರ್ಮ ಸುಲಿದು ಬಿಡ್ತೀನಿ ಅಂತ ಡೆಡ್ಲಿ ವಾರ್ನಿಂಗ್ ಕೊಟ್ಟು, ಅಳಿಯನಿಗೆ ಜ್ಯೂಸ್ ಕೊಡು ಅಂತ ಹೇಳಿ ಚೆನ್ನಾಗಿ ಕುಡಿದು ಸ್ವಲ್ಪ ಹಾಗೆ ಮಲ್ಕೊ ಮಗನೇ, ಬಿಸಿ ಬಿಸಿ ಊಟ ರೆಡಿ ಆಗ್ತಿದೆ ಅಂತ ಗಬಗಬಾ ಅಡುಗೆ ಮನೆಗೆ ಓಡ್ ಹೋದರು. ಚರ್ರಿ ಹಣ್ಣಿನಂತಿದ್ದ ಲಹರಿ ಮುಖ ನೋಡಿ ನಗ್ತಿದ್ದ ತಾರಕ್ನ ಕೋಪದಿಂದ ನೋಡ್ತಿದ್ದ ಲಹರಿ ಜ್ಯೂಸ್ ಕೊಡುವಂತೆ ಕೊಟ್ಟು ಶರ್ಟ್ ಮೇಲೆ ಸುರಿದು ಬಿಟ್ಲು. ಬೇಕಂತಲೇ ಪೆಡ್ತಿನೋರನ್ನು ಯಾರು ತಾನೇ ಕಾಪಾಡೋದಕ್ಕೆ ಸಾಧ್ಯ ಅಂತ ಅತ್ತೇ ಅಂತ ರಾಗ ಎಳೆದ ತಾರಕ್. ಅಷ್ಟೇ, ಆ ಹುಡುಗಿ ಹೃದಯ ಹೊಟ್ಟೆಯೊಳಗೆ ಜಾರ್ತು. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋಗಾಗಿ ಪ್ರತಿಲಿಪಿಯಲ್ಲಿ ಹೋಗಿ ನೋಡಿ. ಥ್ಯಾಂಕ್ ಯು.